ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡಿ, ಲೈಕ್ಸ್, ಶೇರ್, ಕಮೆಂಟ್ಸ್ ಎಲ್ಲನೂ ಮಾಡಿ. ನಾನಿವತ್ತು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಶ್ರಾವಣದ ಶನಿವಾರ. ಸೊ ನಾನಿವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋದಕ್ಕೆ ನಮಗೆ ವಿಡಿಯೋ ಮಾಡಿದ್ದೀನಿ. ಸೊ ಕೊನೆಯವರೆಗೂ ನೋಡಿ, ಹರಿಸಿ ಹಾರೈಸಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಾನು ನಿಮ್ಮನೆ ಮಗಳು ಪ್ರೇಮ ಮಾಡೋ ನಮಸ್ಕಾರಗಳು. ನಾನಿವತ್ತು ಎಲ್ಲಿ ಹೋಗಿದ್ದೀನಿ ಅಂತ ಗೊತ್ತಾ ನಿಮಗೆ? ಈಗ ಶ್ರಾವಣ ಮಾಸ ಸ್ಟಾರ್ಟು. ಇವತ್ತು ಶ್ರಾವಣ ಶನಿವಾರ. ಸೊ ಆದ್ದರಿಂದ ನಾನು ನಮ್ಮೂರ ದೇವರು ಚಂಪಕಧಾಮ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಲ್ವಾ. ಸೊ ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಹೇಗೆಲ್ಲ ಪೂಜೆ ಆಗುತ್ತೆ ಏನು ಎಲ್ಲ ನೋಡ್ಕೊಂಡು ಬರೋಣ. ಹೊರಗಡೆ ಇಟ್ಟಿರೋ ಅಂಥ ದೇವರು ಒಳಗಡೆ ಇದೆ. ಚಂಪಕಧಾಮ ಸ್ವಾಮಿ ಇದು ಹೊರಗಡೆ ಇಟ್ಟಿರೋದು. ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನೋಡಿ, ಅದು ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೀನಲ್ಲ, ಅದು ನಾನೇ. ಸೊ ಈಗ ಅಲ್ಲಿ ತುಳಸಿ ತೊಗೊಂಡು ಹೋಗಿದ್ದೀನಿ. ತುಳಸಿ ದೇವ್ರಿಗೆ ಕೊಟ್ಟು ಈಗ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಯಾಕಂದರೆ ಈಗೆಲ್ಲ ಅಲ್ಲಿ ಆರತಿ ಮಾಡೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಇನ್ನು ಇದೆಲ್ಲ ಆದಮೇಲೆ ಅಭಿಷೇಕ ಎಲ್ಲ ಆಗಿದೆ, ಅಲಂಕಾರ ನಡೀತಾ ಇದೆ. ಸೊ ಇದೆಲ್ಲ ಆದಮೇಲೆ ಹೇಗೆ ಪೂಜೆ ನಡೆಯುತ್ತೆ ಹಾಗೆ ದೇವ್ರನ್ನೂ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ವಿಡಿಯೋ ಮಾಡೋ ಅವಕಾಶ ಇಲ್ಲ, ಆದರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಚಂಪಕಧಾಮ ಸ್ವಾಮಿ ದರ್ಶನ ಆಗಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾ ವಿಡಿಯೋ ಮಾಡೋದು ಯಾರಾದರೂ ನೋಡಿದಿದ್ರೆ ನನಗೆ ಬಾಯಿ ತುಂಬ ಊದು ಕಳಿಸಿರೋರು, ಹಬ್ಬದ ದಿನವೇ ಬಾಯಿ ತುಂಬ ಊಟ ಕಳಿಸಿರೋರು. ಆದರೂ ಪರವಾಗಿಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಆ ಅಪ್ಪನ ದರ್ಶನ ಆಗಲಿ. ಈ ದೇವಸ್ಥಾನ ಹಳೆಯ ಕಾಲದ್ದು, ಅಂದರೆ ಪುರಾತನದ ಕಾಲದ್ದು, ಪಾಂಡವರು ಕಟ್ಟಿದಂಥ ದೇವಸ್ಥಾನ. ಚಂಪಕಧಾಮ ಸ್ವಾಮಿ ಎಲ್ಲ ಕಲ್ಲಿನಲ್ಲೇ ಕಟ್ಟಿರೋವಂಥ ದೇವಸ್ಥಾನ ಇದು. ಯಾರಾದರೂ ಬಂದು ನೋಡಬೇಕು ಅಂತ ಹೇಳಿದರೆ ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮ್ಮೂರಲ್ಲಿ ಎಲ್ಲಿ ನೋಡಿದ್ರೂ ದೇವಸ್ಥಾನ ಇದೆ, ಇಂಥ ದೇವಸ್ಥಾನ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಕಡೆ ಸುತ್ತಮುತ್ತ ದೇವಸ್ಥಾನವೇ ಇದೆ. ಸೊ ಬಂದು ಹೋಗಿ, ಒಂಥರ ಒಂದು ಒಳ್ಳೆ ಫೀಲಿಂಗ್ ಕೊಡುತ್ತೆ ದೇವಸ್ಥಾನಕ್ಕೆ ಬಂದು ಹೋದಾಗ. ಮತ್ತು ಇಲ್ಲಿಂದ ಮೇಲೆ ಹೋದರೆ, ಬೆಟ್ಟದ ಮೇಲೆ ಹೋದರೆ ನರಸಿಂಹಸ್ವಾಮಿ ಇದು ಇದೆ. ಸೊ ಅಲ್ಲಿ ಹೋಗ್ಬೋದು, ಅಲ್ಲಿ ಕೂಡ ಹೋಗಿ ನೀವು ದರ್ಶನ ಮಾಡ್ಬೋದು. ಚೆನ್ನಾಗಿದೆ ನರಸಿಂಹಸ್ವಾಮಿ ಬೆಟ್ಟದ್ದು. ಅದಾದಮೇಲೆ ಆಂಜನೇಯ ಸ್ವಾಮಿ ಎಲ್ಲ ದೇವಸ್ಥಾನ, ಗಣೇಶ, ಶ್ರೀನಿವಾಸ ಸ್ವಾಮಿ ಎಲ್ಲನೂ ಇದೆ. ಈ ಥರ ದೇವಸ್ಥಾನ ಇಲ್ಲ ಅನ್ನೋಂಗಿಲ್ಲ. ಸೊ ಎಲ್ಲ ಇದೆ, ಬಂದು ನೋಡ್ಬೋದು. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಬನ್ನೇರುಘಟ್ಟ, ಓಕೆನಾ? ಇದು ಬನ್ನೇರುಘಟ್ಟ ಅನ್ನೋದು, ಅಂದರೆ ಬನ್ನೇರುಘಟ್ಟ ರೋಡಲ್ಲ, ಊರೇ ಬನ್ನೇರುಘಟ್ಟ. ಸೊ ಬನ್ನೇರುಘಟ್ಟದಲ್ಲಿ ಬಂದು ನೋಡಿ, ಯಾಕಂದರೆ ಸಿಟಿಯವರಿಗೆ ಇದು ತುಂಬ ಹತ್ರನೇ ಆಗುತ್ತೆ. ಸೊ ಈಗ ಗೋವಿಂದ ಕೂಗಿದ್ದಾಯಿತು, ತೀರ್ಥ ಪ್ರಸಾದ ಮಂಗಳಾರತಿ ಎಲ್ಲ ತಗೊತಾ ಇದ್ದೀವಿ. ಸೊ ತಗೊಂಡು ಆದಮೇಲೆ ನೋಡಿ, ಎಲ್ಲ ತೀರ್ಥ ಕೊಡ್ತಾ ಇದ್ದಾರೆ, ಪಂಚಾಮೃತ ಎಲ್ಲ ಕೊಟ್ಟಿದ್ದಾಯಿತು. ತುಂಬ ಜನ ಬೆಳಗ್ಗೆ 4 ಗಂಟೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ವಾಮಿ ದರ್ಶನಕ್ಕೆ. ದರ್ಶನ ಆಯಿತು. ದರ್ಶನ ಆದಮೇಲೆ
ಈಗ ಪ್ರಸಾದ ತಗೊಳ್ಳೋ ಸಮಯ. ಪುಳಿಯೋಗರೆ ಗೊತ್ತಲ್ವಾ, ಫೇವ್ರೇಟ್ ಎಲ್ರಿಗೂ ಪ್ರಸಾದ ಅಂದರೆ ಚಿತ್ರಾನ್ನ, ಪುಳಿಯೋಗರೆ. ಸೊ ಈಗ ಪುಳಿಯೋಗರೆ ಕೊಡ್ತಾ ಇದ್ದಾರೆ. ಪುಳಿಯೋಗರೆ ತಗೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಈಗ ಪ್ರಸಾದ ತಗೊಂಡೆ. ಸೊ ಪ್ರಸಾದ ತಗೊಂಡ್ಮೇಲೆ ತಮ್ಮ ಅಲ್ಲಿದ್ದಾನೆ, ಬರ್ತಾಯಿದ್ದಾನೆ. ಅವನು ಬೆಳಿಗ್ಗೆನೇ ಅಭಿಷೇಕಕ್ಕೆ ಕೊಟ್ಟಿದ್ದರು. ಅವನು ಮತ್ತು ಅವನ ಹೆಂಡತಿ ಇಬ್ಬರು ಬಂದು 4:15 ವೆಯ್ಟ್ ಮಾಡ್ತಾಯಿದ್ರು. ಈಗ ದರ್ಶನ ಎಲ್ಲ ಆಯಿತು. ಈಗ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೊರಡೋಣ.
घण्टार्घ्यं समर्पयामि परिमलपत्रपुष्पाणि च समर्पयामि श्रीदेवता रक्षां धारयामि रक्षां शिरसा गृह्णामि इन्द्रस्तोमेन मध्यशेन मध्यमिदं वातेन सकरेण रक्षा ॐ गणकऋषिः गायत्री छन्दः श्रीमन्महागणपतिर्देवता ॐ गणानां त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिमस्वेन साधनं श्रीविघ्नेश्वराय नमः तत्कृष्णाः परमं वदगुरुणा पश्यन्तु सूरयः दिवेव चक्षुरा तदम्